ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಸ್ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್ ಬೈ ಎಮಿಲಿ ಡಿಕಿನ್ಸನ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕಲಿಯೋಣ, ಹಾಗೆ ಸಮರಿಯನ್ನು ಕಲಿಯೋಣ. ಎಮಿಲಿ ಡಿಕಿನ್ಸನ್ ರವರ ಬಿಕಾಸ್ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್ ಈ ಒಂದು ಪದ್ಯದ ಮೇಯ್ನ್ ಥೀಮನ್ನು ನೋಡಿದಾಗ ಮೊದಲನೇದಾಗಿ ಡೆತ್, ಸಾವು, ನಂತರ ಅಮರತ್ವ, ಹಾಗೆ ಒಂದು ಟೈಮ್. ಇಲ್ಲಿ ಎಮಿಲಿ ಡಿಕಿನ್ಸನ್ ರವರ ಪದ್ಯಗಳಲ್ಲಿ ಹೆಚ್ಚಾಗಿ ಈ ಥೀಮ್ಗಳನ್ನು ನೋಡಬಹುದಾಗಿರುತ್ತೆ. ಈ ಪದ್ಯದಲ್ಲಿ ಮರಣದ ನಂತರ ಒಂದು ಪ್ರಯಾಣ ಹಾಗೆ ಶಾಶ್ವತತೆಯ ಒಂದು ಕಲ್ಪನೆಯನ್ನು ಒಂದು ಎಕ್ಸ್ಪ್ಲೋರ್ ಮಾಡ್ತಾ, ಪರಿಶೋಧನೆ ಮಾಡ್ತಾ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಅಂದರೆ ಈ ಪದ್ಯದಲ್ಲಿ ಎಮಿಲಿ ಡಿಕಿನ್ಸನ್ ರವರು ತಮ್ಮ ಸಾವಿನ ನಂತರದ ಪ್ರಯಾಣ ಹಾಗೂ ತಾವು ಅಮರತ್ವವನ್ನು ಪಡೆಯುವಂತಹ ಒಂದು ಥೀಮ್ನಲ್ಲಿ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಬನ್ನಿ ಇದರ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡೋಣ. ಮೊದಲ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಬಿಕಾಸ್ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್ ಹಿ ಕೈಂಡ್ಲಿ ಸ್ಟಾಪ್ಡ್ ಫಾರ್ ಮೀ ದ ಕ್ಯಾರೇಜ್ ಹೆಲ್ಡ್ ಬಟ್ ಜಸ್ಟ್ ಅವರ್ ಸೆಲ್ವ್ಸ್ ಆ್ಯಂಡ್ ಇಮ್ಮಾರ್ಟಾಲಿಟಿ. ನೋಡಿ, ಇಲ್ಲಿ ಮೊದಲ ಲೈನಲ್ಲಿ ಹೇಳ್ತಾ ಇದ್ದಾರೆ, ಬಿಕಾಸ್ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್, ನಾನು ಸಾವಿಗಾಗಿ ನಿಲ್ಲಲು ಸಾಧ್ಯ ಇಲ್ಲ. ಅಂದರೆ ಇಲ್ಲಿ ಕವಿ ಹೇಳ್ತಾ ಇರತಕ್ಕಂಥದ್ದು ಸಾವು ಅಂತಕ್ಕಂಥದ್ದು ಅನಿವಾರ್ಯ, ಅದನ್ನು ನಾವು ನಿಯಂತ್ರಿಸಲು ಸಾಧ್ಯ ಇಲ್ಲ. ಈ ಡೆತ್ ತನ್ನ ಸಮಯಕ್ಕೆ ಅದು ಬಂದೇ ಬರುತ್ತೆ, ನಾವು ಅದಕ್ಕಾಗಿ ಕಾಯುವುದಿಲ್ಲ ಅಥವಾ ಅದನ್ನು ನಿಲ್ಲಿಸಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಮೊದಲನೇ ಸಾಲಿನ ಅರ್ಥ. ಹಿ ಕೈಂಡ್ಲಿ ಸ್ಟಾಪ್ಡ್ ಫಾರ್ ಮೀ, ಅವನು ತುಂಬ ಕರುಣೆಯಿಂದ ನನಗಾಗಿ ನಿಂತು ಬಿಟ್ಟ ಅಂತ. ಅಂದರೆ ಇಲ್ಲಿ ಆ ಸಾವನ್ನು, ಡೆತ್ತನ್ನು ಒಂದು ವ್ಯಕ್ತಿಗೆ ಹೋಲಿಕೆ ಮಾಡಲಾಗ್ತಾ ಇದೆ. ಒಬ್ಬ ವ್ಯಕ್ತಿಯಾಗಿ ಚಿತ್ರಿಸಿ ಕವಿಯತ್ರಿ ಎಮಿಲಿ ಡಿಕಿನ್ಸನ್ ರವರು ಹೇಳ್ತಾ ಇದ್ದಾರೆ, ಆ ಒಬ್ಬ ಸಾವು ಅನ್ನೋದು ನಿಲ್ಲಲು ಸಾಧ್ಯವಾಗದೇ ಇದ್ದರೂ ಕೂಡ ಆ ಡೆತ್ ಆಕೆಗಾಗಿ ನಿಧಾನವಾಗಿ ಬರ್ತಾ ಇದೆ ಅಂತಕ್ಕಂಥದ್ದು. ದ ಕ್ಯಾರೇಜ್ ಹೆಲ್ಡ್ ಬಟ್ ಜಸ್ಟ್ ಅವರ್ ಸೆಲ್ವ್ಸ್ ಆ್ಯಂಡ್ ಇಮ್ಮಾರ್ಟಾಲಿಟಿ, ಇಲ್ಲಿ ನಾವು ರಥದಲ್ಲಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾವು ಅಂದಾಗ ಅವರ್ ಸೆಲ್ವ್ಸ್, ಯಾರು? ಸಾವು ಮತ್ತು ಕವಿ, ಡೆತ್ ಆ್ಯಂಡ್ ಪೊಯೆಟ್ ಇಬ್ಬರು ಸಹ ಒಂದು ರಥದಲ್ಲಿದ್ದಾರೆ ಅಂತಕ್ಕಂಥದ್ದು. ಅದರ ಜೊತೆಗೆ ಅಮರತ್ವ, ಇಮ್ಮಾರ್ಟಾಲಿಟಿ ಕೂಡ ಅಲ್ಲಿದೆ. ಸಾವಿನ ರಥದಲ್ಲಿ ಕವಿ ಮತ್ತು ಆ ಒಂದು ಡೆತ್ ಅಂತಕ್ಕಂಥದ್ದು ಮಾತ್ರ ಇದೆ. ಮರಣದ ನಂತರದ ಪ್ರಯಾಣದಲ್ಲಿ ವ್ಯಕ್ತಿ ಏಕಾಂಗಿಯಾಗಿರ್ತಾನೆ ಅಂತಕ್ಕಂಥದ್ದು ಇದು ಸೂಚಿಸುತ್ತೆ. ಇಲ್ಲಿ ಆಶ್ಚರ್ಯ ಒಂದು ಅಂಶ ಏನಪ್ಪ ಅಂದರೆ, ಆ ಸಾವಿನ ರಥದಲ್ಲಿ ಕವಿಯತ್ರಿಯ ಜೊತೆ, ಆ ಸಾವಿನ ಜೊತೆಗೆ ಅಮರತ್ವವೂ ಕೂಡ ಇದೆ. ಇದು ಸಾವಿನ ನಂತರದ ಜೀವನ ಅಥವಾ ಶಾಶ್ವತವಾದ ಅಸ್ತಿತ್ವದ ಕಲ್ಪನೆಯನ್ನು ಪರಿಚಯಿಸುತ್ತೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾಗೆ ಬಂದಾಗ, ವಿ ಸ್ಲೋಲಿ ಡ್ರೋವ್, ಹಿ ನ್ಯೂ ನೋ ಹ್ಯಾಸ್ಟ್ ಆ್ಯಂಡ್ ಐ ಹ್ಯಾಡ್ ಪುಟ್ ಅವೇ ಮೈ ಲೇಬರ್ ಆ್ಯಂಡ್ ಮೈ ಲೀಜರ್ ಟು ಫಾರ್ ಈಸ್ ಸಿವಿಲಿಟಿ. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ವಿ ಸ್ಲೋಲಿ ಡ್ರೋವ್, ನಾವು ನಿಧಾನವಾಗಿ ಸಾಗ್ತಾ ಇದ್ದೇವೆ. ಅವರಿಗೆ ಯಾವುದೇ ರೀತಿಯಂತಹ ಒಂದು ಆತರವಿಲ್ಲ, ಆತನಿಗೆ ಗೊತ್ತಿದೆ ಆತರ ಪಡಬೇಕಾಗಿಲ್ಲ. ಹ್ಯಾಸ್ಟ್ ಅಂದರೆ ಸ್ಪೀಡ್ ಅಂತ, ಕ್ವಿಕ್ ಅಂತ, ಆತುರ ಅಂತ. ಇಲ್ಲಿ ಸಾವಿಗೆ ಯಾವುದೇ ಆತರ ಇಲ್ಲ, ಅದು ತನ್ನ ಕೆಲಸವನ್ನು ನಿಧಾನವಾಗಿ ಶಾಂತವಾಗಿ ಮಾಡುತ್ತೆ. ಇದು ಸಾವಿನ ಶಾಂತ ಸ್ವಭಾವವನ್ನು ಎತ್ತಿ ಹೇಳ್ತಾ ಇದೆ. ಕವಿಯತ್ರಿ ತನ್ನ ಎಲ್ಲ ಲೌಕಿಕ ಚಟುವಟಿಕೆಗಳನ್ನು ಇಲ್ಲಿ ತ್ಯಜಿಸಿ ಹೋಗ್ತಾ ಇದ್ದಾರೆ. ಐ ಹ್ಯಾಡ್ ಪುಟ್ ಅವೇ ಅಂದರೆ ತನ್ನ ಲೌಕಿಕ ಚಟುವಟಿಕೆಗಳನ್ನು ತ್ಯಜಿಸ್ತಾ ಇದ್ದಾರೆ. ಮೈ ಲೇಬರ್, ಇಲ್ಲಿ ಆ ಲೌಕಿಕ ಚಟುವಟಿಕೆಗಳು ಯಾವುವು ಅಂತ ನೋಡಿದಾಗ ಅವರು ಹೇಳ್ತಾ ಇದ್ದಾರೆ, ಮೈ ಲೇಬರ್ ಆ್ಯಂಡ್ ಮೈ ಲೀಜರ್ ಟು, ನನ್ನ ಕೆಲಸ ಮತ್ತು ನನ್ನ ವಿಶ್ರಾಂತಿ ಎರಡನ್ನು ತ್ಯಜಿಸಿ ಹೋಗ್ತಾ ಇದ್ದೇನೆ. ಫಾರ್ ಇಸ್ ಸಿವಿಲಿಟಿ, ಅವನಿಗಾಗಿ, ಸಾವಿನ ಸಭ್ಯತೆಯ ವರ್ತನೆಗಾಗಿ ಆ ಕವಿಯತ್ರಿ ಎಲ್ಲವನ್ನು ಬಿಡ್ತಾ ಇದ್ದಾಳೆ. ಅಂದರೆ ಸಾವಿನೊಂದಿಗೆ ಪ್ರಯಾಣಿಸಲು ಕವಿ ತನ್ನ ದೈನಂದಿನ ಜೀವನದ ಎಲ್ಲ ಜವಾಬ್ದಾರಿಗಳು, ಕೆಲಸಗಳು, ಸಂತೋಷಗಳನ್ನು ಬಿಟ್ಟು ಆ ಒಂದು ಸಾವಿನ ಕರೆಗೆ, ಆ ಡೆತ್ಗೆ ಒಂದು ರೆಸ್ಪಾನ್ಸ್ ಆಗಿ ಎಲ್ಲವನ್ನು ತ್ಯಜಿಸುವ ಒಂದು ಅನಿವಾರ್ಯತೆಯನ್ನು ಈ ಸಾಲುಗಳಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಸ್ಟ್ಯಾನ್ಸ ನೋಡಿದಾಗ, ವಿ ಪಾಸ್ಡ್ ದ ಸ್ಕೂಲ್ ವೇರ್ ಚಿಲ್ಡ್ರನ್ ಸ್ಟ್ರೋವ್ ಅಟ್ ರೇಸಸ್ ಇನ್ ದ ರಿಂಗ್, ವಿ ಪಾಸ್ಡ್ ದ ಫೀಲ್ಡ್ಸ್ ಆಫ್ ಗೇಸಿಂಗ್ ಗ್ರೈನ್, ವಿ ಪಾಸ್ಡ್ ದ ಸೆಟ್ಟಿಂಗ್ ಸನ್. ನೋಡಿ, ಇಲ್ಲಿ ಆ ಸಾವಿನ ಜೊತೆ ಹೇಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾವು ಶಾಲೆಯನ್ನು ಪಾಸ್ ಮಾಡಿ ಮುಂದೆ ಹೋಗಿದ್ದೇವೆ, ಅಲ್ಲಿ ಮಕ್ಕಳು ಹಾಡ್ತಾ ಇದ್ದಾರೆ. ಅಂದರೆ ತಮ್ಮ ಪ್ರಯಾಣದಲ್ಲಿ ಶಾಲೆಯನ್ನು ಮೂಲಕ ಹಾದಿ ಹೋಗ್ತಾ ಇದ್ದಾರೆ, ಅಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅಂದರೆ ಇದು ಅವರ ಜೀವನದ ಬಾಲ್ಯದ ಹಂತಗಳನ್ನು ಪ್ರತಿನಿಧಿಸಿ ಹೇಳ್ತಾ ಇದೆ, ಬಾಲ್ಯ ಮತ್ತು ಕಲಿಕೆಯ ಬಗ್ಗೆ. ಅಟ್ ರೇಸಸ್ ಇನ್ ದ ರಿಂಗ್,
ಅಂದರೆ ಆ ಮಕ್ಕಳು ಆಟದ ವೃತ್ತದಲ್ಲಿ ಆಟ ಆಡ್ತಾ ಇದ್ದಾರೆ. ಇದು ಜೀವನದ ಚೈತನ್ಯ ಮತ್ತು ನಿರಂತರತೆಯನ್ನು ಹೇಳುತ್ತೆ, ಮಕ್ಕಳು ಆಟ ಆಡ್ತಾ ಇರ್ತಕ್ಕಂಥದ್ದು. ನಂತರ ವಿ ಪಾಸ್ಡ್ ದ ಫೀಲ್ಡ್ಸ್ ಆ್ಯಂಡ್ ಗೇಜಿಂಗ್ ಗ್ರೀನ್, ನಾವು ಆ ಹೊಲಗಳ ಮೂಲಕ ಹಾದು ಹೋದೆವು, ಅಲ್ಲಿ ನಾವು ಧಾನ್ಯಗಳನ್ನು ನೋಡಿದೆವು. ಅಂದರೆ ಅವರು ಬೆಳೆದ ಧಾನ್ಯದ ಹೊಲಗಳ ಮೂಲಕ ಹಾದು ಹೋಗ್ತಾ ಇದ್ದಾರೆ ಕವಿಯತ್ರಿ. ಮತ್ತು ಆ ಸಾವು ಅಂತಕ್ಕಂಥದ್ದು ಇದು ಜೀವನದ ಯೌವನ ಮತ್ತು ಆ ಒಂದು ಮೆಚುರಿಟಿ ಲೆವೆಲನ್ನು ಪ್ರತಿನಿಧಿಸಿ ಹೇಳುತ್ತೆ. ಅಲ್ಲಿ ವ್ಯಕ್ತಿ ತನ್ನ ಫಲಗಳನ್ನು ಬೆಳೆಸ್ತಾನೆ. ವಿ ಪಾಸ್ಡ್ ದ ಸೆಟ್ಟಿಂಗ್ ಸನ್, ನಾವು ಮುಳುಗುತ್ತಿರುವ ಸೂರ್ಯನನ್ನು ಸಹ ಹಾದು ಹೋದೆವು ಅಂತ. ಅಂತಿಮವಾಗಿ ಅವರು ಅಸ್ತಮಿಸ್ತಾ ಇರ್ತಕ್ಕಂಥ ಸೂರ್ಯನನ್ನು ಹಾದು ಹೋಗ್ತಾರೆ. ಇದು ಜೀವನದ ಅಂತ್ಯ ಅಥವಾ ಮುಸ್ಸಂಜೆ ಅನ್ನೋ ಒಂದು ಸಂಕೇತವನ್ನು ನೀಡುತ್ತೆ. ಮುಂದಿನ ಸಾಲಲ್ಲಿ ಆರ್ ರಾದರ್ ಹಿ ಪಾಸ್ಡ್ ಅಸ್ ದ ಡ್ಯೂಸ್ ಡ್ರೂ ಕ್ಯೂರಿಂಗ್ ಆ್ಯಂಡ್ ಚಿಲ್ ಫಾರ್ ಓನ್ಲಿ ಗಾಸಮರ್ ಮೈ ಗೌನ್ ಮೈ ಟಿಪೆಟ್ ಓನ್ಲಿ ಟು ಲೇ. ನೋಡಿ, ಇಲ್ಲಿ ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ನಾವು ನಮ್ಮನ್ನು ಹಾದು ಹೋದರು, ಅವರು ನಮ್ಮನ್ನು ಹಾದು ಹೋದರು ಅಂತಂದರೆ ಸೂರ್ಯನು ಅವರನ್ನು ಹಾದು ಹೋದನು. ಅಂದರೆ ಸಮಯವು ಅವರ ನಿಯಂತ್ರಣದಲ್ಲಿಲ್ಲ, ಬದಲಾಗಿ ಸಮಯವು ನಿರಂತರವಾಗಿ ಮುಂದೆ ಸಾಗ್ತಾ ಇದೆ, ಸೂರ್ಯ ಮುಳುಗಿದ್ದಾನೆ ಅಂತ. ದ ಡ್ಯೂಸ್ ಡ್ರೂ ಕ್ಯೂರಿಂಗ್ ಆ್ಯಂಡ್ ಚಿಲ್, ಹಿಬ್ಬನಿ ನಡುಗ್ತಾ ಇದೆ, ತುಂಬ ತಣ್ಣಗಾಗ್ಬಿಟ್ಟಿದೆ. ಹೊರಗಡೆ ಹಿಬ್ಬನಿ ಬೀಳಲು ಪ್ರಾರಂಭಿಸಿದೆ, ಅದು ತುಂಬ ತಣ್ಣಗಾಗಿದೆ, ನಡುಗುವಂತೆ ಇದೆ. ಇದು ಸಾವಿನ ಸಮೀಪಿಸುವಿಕೆಯನ್ನು ಹೇಳುತ್ತೆ. ತಣ್ಣನೆ ಅಂತಕ್ಕಂಥದ್ದು ನಿರ್ಜೀವ ಸ್ಥಿತಿಯನ್ನು ಸೂಚಿಸುತ್ತೆ. ಫಾರ್ ಓನ್ಲಿ ಗಾಸಮರ್ ಮೈ ಗೌನ್, ಇಲ್ಲಿ ಹೇಳ್ತಾ ಇದ್ದಾರೆ ಕವಿಯತ್ರಿ ತನ್ನ ಕೇವಲ ತೆಳುವಾದ ನುಣುಪಾದ ಒಂದು ಗೌನನ್ನು ಧರಿಸ್ಕೊಂಡಿದ್ಲು ಅಂತಕ್ಕಂಥ, ನುಣುಪಾದ ಜಾಲರಿಯಂತಹ ಒಂದು ನೆಟ್ನಂತಹ ಗೌನನ್ನು ಧರಿಸಿದ್ಲು. ಮೈ ಟಿಪೆಟ್ ಓನ್ಲಿ ಟುಲೆ, ನನ್ನ ಟಿಪೆಟ್ ಶಾಲುಗೆ ಕೇವಲ ಟುಲೆ ಅಂದರೆ ಅವರು ಶಾಲು ಕೂಡ ತೆಳುವಾದ ಟುಲೆ ಎಂಬತಕ್ಕಂಥ ಬಟ್ಟೆಯಿಂದ ಮಾಡಲ್ಪಟ್ಟಿತ್ತು. ಆ ತೆಳು ಬಟ್ಟೆಗಳು ಜೀವನ ಮತ್ತು ಮರಣದ ನಡುವಿನ ತೆಳುವಾದ ಪರದೆಯನ್ನು ಸಂಕೇತಿಸುತ್ತೆ ಮತ್ತು ಮರಣಾನಂತರದ ಜೀವನಕ್ಕೆ ಸಿದ್ಧತೆ ಇಲ್ಲದ ಸ್ಥಿತಿಯನ್ನು ಅದು ಸೂಚಿಸುತ್ತೆ. ಇನ್ನು ಮುಂದಿನ ಸ್ಟ್ಯಾನ್ಸದಲ್ಲಿ ನೋಡಿದಾಗ ವಿ ಪಾಸ್ಡ್ ಬಿಫೋರ್ ಎ ಹೌಸ್ ದಟ್ ಸೀಮ್ಡ್ ಎ ಸ್ವೆಲ್ಲಿಂಗ್ ಆಫ್ ದ ಗ್ರೌಂಡ್, ದ ರೂಪ್ ವಾಸ್ ಸ್ಕೇರ್ಸಿಲಿ ವಿಸಿಬಲ್, ದ ಕ್ರಾನೈಸ್ ಇನ್ ದ ಗ್ರೌಂಡ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನಾವು ಒಂದು ಮನೆಯ ಮುಂದೆ ನಿಂತೆವು, ನಮಗೆ ಅದು ಕಾಣಿಸ್ತಾ ಇತ್ತು, ಅವರು ಒಂದು ಮನೆಯ ಮುಂದೆ ನಿಲ್ತಾ ಇದ್ದಾರೆ. ಆ ಸ್ವೆಲ್ಲಿಂಗ್ ಆಫ್ ದ ಗ್ರೌಂಡ್, ಅಲ್ಲಿ ಭೂಮಿ ಉಬ್ಬಿದಂತೆ ಭಾಗದಂತೆ ಕಾಣ್ತಾ ಇದೆ, ಮನೆಯ ಭೂಮಿ ಉಬ್ಬಿರ್ತಕ್ಕಂಥ ಭಾಗದಂತೆ ಕಾಣ್ತಾ ಇದೆ. ರೂಪ್ ವಾಸ್ ಸ್ಕೇರ್ಸಿಲಿ ವಿಸಿಬಲ್, ಆ ಮನೆಯ ಚಾವಣಿಯವರಿಗೆ ಅಷ್ಟೇನು ಕಾಣ್ತಾ ಇಲ್ಲ, ಮನೆಯ ಚಾವಣಿ ಸ್ಕೇರ್ಸ್ಲಿ ವಿಸಿಬಲ್ ಅಂದರೆ ಅಷ್ಟು ಕಾಣ್ತಾ ಇಲ್ಲ. ದ ಕಾರ್ನೈಸ್ ಇನ್ ದ ಗ್ರೌಂಡ್, ಕಾರ್ನೈಸ್ ಇನ್ ದ ಗ್ರೌಂಡ್ ಅಂದಾಗ ಮನೆಯ ಕಾರ್ನಿಸ್ ಕೂಡ ನೆಲದೊಳಗೆ ಇತ್ತು. ಇದು ಸಮಾಧಿಯನ್ನು ವಿವರಿಸ್ತಾ ಇದೆ. ಭೂಮಿಯ ಭಾಗವಾಗಿರ್ತಕ್ಕಂಥ ಸಣ್ಣದಾಗಿ ಮಾತ್ರ ಕಾಣುವ ಮರಣಾನಂತರದ ವಿಶ್ರಾಂತಿಯ ಸ್ಥಳವನ್ನು ಇದು ಹೇಳ್ತಾ ಇದೆ. ರೂಪ್ ಕಾಣಿಸ್ತಾ ಇಲ್ಲ, ಭೂಮಿ ಉಬ್ಬಿದಂತೆ ಕಾಣಿಸ್ತಾ ಇದೆ ಅಂತಕ್ಕಂಥದ್ದು ಆ ಒಂದು ಸಮಾಧಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಈ ಪದ್ಯದ ಕೊನೆಯ ಸ್ಟ್ಯಾನ್ಸಾಗೆ ಬಂದಾಗ ಸಿನ್ಸ್ ದೆನ್ ಟಿಸ್ ಸೆಂಚುರೀಸ್ ಆ್ಯಂಡ್ ಯೆಟ್ ಫೀಲ್ಸ್ ಶಾರ್ಟರ್ ದ್ಯಾನ್ ದ ಡೇ ಐ ಫಸ್ಟ್ ಸರ್ಮೈಸ್ಡ್ ದ ಹಾರ್ಸಸ್ ಹೆಡ್ಸ್ ವರ್ ಟುವರ್ಡ್ ಎಟರ್ನಿಟಿ. ನೋಡಿ, ಕೊನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ ತುಂಬ ಶತಮಾನಗಳೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಾವಿನ ನಂತರ ಶತಮಾನಗಳು ಕಳೆದಿದೆ ಅಂತ ಕವಿಯತ್ರಿ ಎಮಿಲಿ ಡಿಕಿನ್ಸನ್ ಅವರು ಹೇಳ್ತಾ ಇದ್ದಾರೆ. ಫೀಲ್ಸ್ ಶಾರ್ಟರ್ ದ್ಯಾನ್ ದ ಡೇ, ಆ ಶತಮಾನಗಳಂತಕ್ಕಂಥದ್ದು ಒಂದು ದಿನಕ್ಕಿಂತ ಕಡಿಮೆ ಅನ್ನಿಸ್ತಾ ಇದೆ. ಅಂದರೆ ಆ ಸಮಯವು ಒಂದು ದಿನಕ್ಕಿಂತಲೂ ಕಡಿಮೆ ಅನ್ನಿಸ್ತಾ ಇದೆ. ಇದು ಅಮರತ್ವದ ಕಲ್ಪನೆಯನ್ನು ಒತ್ತಿ ಹೇಳ್ತಾ ಇದೆ. ಅಲ್ಲಿ ಸಮಯದ ಪರಿಕಲ್ಪನೆ ವಿಭಿನ್ನವಾಗಿರುತ್ತೆ. ಐ ಫಸ್ಟ್, ನಾನು ಮೊದಲು ಏನು ಮಾಡಿದೆ ಅಂದರೆ ಸರ್ಮೈಸ್ಡ್ ದ ಹಾರ್ಸಸ್ ಹೆಡ್ಸ್, ಕುದುರೆಯ ತಲೆಗಳು ಅಂದರೆ ಕವಿಯತ್ರಿ ಮೊದಲು ಊಹೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ, ಕುದುರೆಯ ತಲೆಗಳು ವರ್ ಟುವರ್ಡ್ ಎಟರ್ನಿಟಿ, ಅವು ಶಾಶ್ವತತೆಯ ಕಡೆಗೆ ಹೋಗ್ತಾ ಇದ್ದಾವೆ ಅಂತ. ಆ ಕುದುರೆಗಳು ಶಾಶ್ವತೆಯ ಕಡೆಗೆ ಸಾಗ್ತಾ ಇದ್ದವು ಅಂತ ಕವಿಯತ್ರಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಕವಿತೆಯ ಈ ಒಂದು ಪದ್ಯದ ಮೇಯ್ನ್ ಆಗಿರುತ್ತೆ. ಇಲ್ಲಿ ಶಾಶ್ವತೆ ಎಂದಾಗ ಒಂದಾದ ಅಮರತ್ವ ಮತ್ತು ಶಾಶ್ವತ ಜೀವನದ ಕಡೆಗಿನ ಪ್ರಯಾಣವನ್ನು ಈ ಕೊನೆಯ ಸಾಲು ಹೇಳ್ತಾ ಇದೆ. ಅಂದರೆ ಆ ಸಾವಿನ ಜೊತೆಗೆ ರಥದಲ್ಲಿ ಸಾಗ್ತಾ ಇರ್ತಕ್ಕಂಥ ಕವಿಯತ್ರಿ ಅವರು ತಮ್ಮ ಬಾಲ್ಯವನ್ನು ನೋಡ್ತಾರೆ, ಅದಾದ ನಂತರ ಫೀಲ್ಡ್ಸನ್ನು ನೋಡ್ತಾರೆ, ಒಂದು ಸೂರ್ಯಾಸ್ತವನ್ನು ನೋಡ್ತಾರೆ. ಅಂದರೆ ಬಾಲ್ಯ ಮತ್ತು ಯೌವನ ಮತ್ತು ವೃದ್ಧಾಪ್ಯ ಅಥವಾ ಸಾವನ್ನು ಅಲ್ಲಿ ಪ್ರತಿನಿಧಿಸ್ತಾ ಅವರು ಕೊನೆಯದಾಗಿ ದೇ ಮೂವಿಂಗ್ ಟುವರ್ಡ್ಸ್ ದಿ ಎಟರ್ನಿಟಿ,
ಆ ಕುದುರೆಗಳ ಮೂಲಕ ಅವರು ಶಾಶ್ವತ ಕಡೆಗೆ ಅಮರತ್ವದ ಕಡೆಗೆ ಸಾಗ್ತಾ ಇದ್ದೇವೆ ಅಂತ ಈ ಪದ್ಯದಲ್ಲಿ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಲರ್ನ್ ಈಸಿಲಿ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.